ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ ಶರ್ಟ್ನ ಕಳ್ತಾನೆ. ಅಯ್ಯೋ ಎಷ್ಟೊಂದು ಗಾಯಗಳಾಗಿದೆ ನೋಡು, ಇದು ಇರುವ ಅಂತ ಕಾವ್ಯ ಮುಲಾಮನ ಹಚ್ತಾಳೆ. ಕಾವ್ಯ ನನಗೆ ಒಂಥರ ಸಂತೋಷ ಆಯ್ತದೆ ಅಂತಾನೆ ಮಹಾದೇವ. ನೀನು ಒಂಥರ ವಿಚಿತ್ರ, ಎಲ್ರಿಗೂ ಏಟಾದರೆ ಬೇಜಾರಾಗುತ್ತೆ, ನೀನು ನೋಡು ಸಂತೋಷ ಪಡ್ತಿದ್ಯಾ ಅಂತಾಳೆ ಕಾವ್ಯ. ಕೆಲವೊಂದು ನೋವುಗಳೇ ಹಾಗೆ ಕಾವ್ಯ, ನೋಡು ನೋವು ಕೂಡ ಹಿತ ಅನಿಸುತ್ತೆ. ಒಂದು ಹಾಡಾಯ್ತಲ್ಲ, ಎಂಥ ಮಧುರ ಯಾತನೆ ಅಂತ ಅಂತಾನೆ ಮಹಾದೇವ. ವಾಟ್ ಅಂತಾಳೆ ಕಾವ್ಯ. ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಾಗ ನಿನ್ನ ಮುಖ ಕಂಡ್ರೆ ನನಗೆ ಆಗೋಕ್ಕಿಲ್ಲ, ನಿನ್ನ ಮೇಲೆ ಚೂರು ಪಿರುತಿ ಇಲ್ಲ ಅಂತ ಹಾರಾಡ್ತೀಯ. ಈಗ ನೋಡು ಎಷ್ಟೊಂದು ಕಾಳಜಿಯಿಂದ ನನಗೆ ಮುಲಾಮತ್ಯ. ನೀನು ಎಷ್ಟು ಕಾಳಜಿಯಿಂದ ಮುಲಾಮತ್ಯ ಅಂದರೆ ನಿನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಪಿರುತಿ ಐತೆ ಅಂತ ಅರ್ಥ ತಾನೆ ಅಂತಾನೆ ಮಹಾದೇವ. ಹಲೋ, ನನಗೆ ನಿನ್ನ ಮೇಲೆ ಪ್ರೀತಿನೂ ಇಲ್ಲ ಗಿರುತಿನೂ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ನಿನಗೆ ಆಯಿಂಟ್ಮೆಂಟ್ ಹಚ್ತಿದ್ದೀನಿ ಅಷ್ಟೇ. ನೀನು ಏನೇನೋ ಇಮ್ಯಾಜಿನ್ ಮಾಡಿಕೊಂಡು ನಿನಗೆ ನೀನೇ ಸಂತೋಷ ಪಡ್ಕೋಬೇಡ. ನನಗೆ ನಿನ್ನ ಮೇಲೆ ಈ ಜನ್ಮದಲ್ಲಿ ಪ್ರೀತಿ ಹುಟ್ಟಲ್ಲ. ಆಯಿಂಟ್ಮೆಂಟ್ ಹಚ್ಚಿದ ಮುಗೀತು, ಶರ್ಟ್ ಹಾಕ್ಕೊಂಡು ನೀನಿನ್ನು ಹೊರಡ್ಬೋದು ಅಂತಾಳೆ ಕಾವ್ಯ. ಆಗ ಮಹಾದೇವ ಶರ್ಟ್ ಹಾಕೋತಾ, ಕಾವ್ಯ ನೀನು ಬಾಯಲ್ಲಿ ಏನು ಬೇಕಾದ್ರೆ ಹೇಳ್ಬೋದು, ನನಗೆ ಏಟ್ ಬೇಕಾದ್ರೆ ಬೈಬೋದು, ಆದರೆ ನಿನ್ನ ಕಣ್ಣು ಬೇರೆಯೇ ಹೇಳ್ತೈತೆ. ನಿನ್ನ ಕಣ್ಣಾಗೆ ನನ್ನ ಮೇಲಿರೋ ಪಿರುತಿ ಮಿನುಗುತ್ತಾರೆ ಹಂಗೆ ಹೊಳಿತೈತೆ ಅಂತಾನೆ ಮಹಾದೇವ. ಹಲೋ ಸರ್, ಇಮ್ಯಾಜಿನೇಷನ್ಗೂ ಒಂದು ಮಿತಿ ಇರಬೇಕು. ಆಯಿಂಟ್ಮೆಂಟ್ ಹಚ್ಚೈತಲ್ಲ, ತಾವು ಇಲ್ಲಿಂದ ಹೊರಡ್ಬೋದು ಅಂತಾಳೆ ಕಾವ್ಯ. ಆಯಿತು, ನಾನು ಇಲ್ಲಿಂದ ಹೊರಡ್ತೀನಿ. ನಿನ್ನ ಹೃದಯದಾಗೆ ಯಾವಾಗಲೂ ಗುಬ್ಬಿ ತರಹ ಬಚ್ಚಿಟ್ಕೊಂಡಿರ್ತೀನಿ. ಸರಿ, ನಾನಿನ್ನು ಬರ್ತೀನಿ. ಅದೇನೋ ಅಂತಾರಲ್ಲ ಗುಡು ನೈಟು ಅಂತ ಮಹಾದೇವ ಹೋಗುವಾಗ ಕಾವ್ಯ ಗುಡು ನೈಟು ಅಂತ ನಗ್ತಾಳೆ. ಕಾವ್ಯ ನಗಾಡಿದ್ಯಾ ಅಂತ ವಾಪಸ್ ಬರ್ತಾನೆ ಮಹಾದೇವ. ಇಲ್ಲಪ್ಪ, ಯಾರು ನಕ್ಕಿದ್ವು ಅಂತಾಳೆ ಕಾವ್ಯ. ಮತ್ತು ಯಾರು ನಕ್ಕಂಗಾಯ್ತಲ್ಲ ಅಂತಾನೆ ಮಹಾದೇವ. ಇಲ್ಲಿ 4 ಗೋಡೆ ಇದೆಯಲ್ಲ, ಅದ್ಯಾವುದೂ ನಕ್ಕಿರ್ಬೇಕಷ್ಟೆ ಅಂತಾಳೆ ಕಾವ್ಯ. ಅರ್ಥ ಆಯಿತು, ಈ ರೂಮಲ್ಲಿರೋ ಗೋಡೆಗಳಿಗೂ ಬಾಯಿದೆ ಅಂತಾಯಿತು ಅಂತಾನೆ ಮಹಾದೇವ. ಆಗ ಜೋರಾಗಿ ಕಾವ್ಯ ನಗ್ತಾಳೆ. ಹಾಂ, ಕಂಡಿಡ್ದು ಬಿಟ್ಟೆ ನೋಡು, ಗೋಡೆ ನೀನೆ ಅಂತ ನನಗೆ ಗೊತ್ತಾಯಿತು ಅಂತಾನೆ ಮಹಾದೇವ. ನಾನಲ್ಲಪ್ಪ ನಕ್ಕಿದ್ದು. ಸರಿ, ನೀನ್ಯಾಕೆ ಇನ್ನೂ ಇಲ್ಲೇ ಇದೆಯಾ, ಹೊರಡು ಅಂತಾಳೆ ಕಾವ್ಯ. ಮಹಾದೇವ ಹೋಗುವಾಗ, 1 ನಿಮಿಷ ಇರು, ಹೊರಗಡೆ ತುಂಬ ಚಳಿ ಇದೆ, ಎಕ್ಸ್ಟ್ರಾ ಬೆಡ್ಶೀಟ್ ಕೊಡ್ತೀನಿ ಅಂತ ಕಾವ್ಯ ಕೊಡ್ತಾಳೆ. ಧನ್ಯವಾದಗಳು, ನಾನಿನ್ನು ಬರ್ತೀವಿ, ಶುಭರಾತ್ರಿ, ಸಿಹಿಗನ್ಸ್ಗಳು ಅಂತ ಮಹಾದೇವ ಹೋಗ್ತಾನೆ. ಕಾವ್ಯ ಜೋರಾಗಿ ನಗ್ತಾಳೆ. ಈಚೆ ರಾಮ್ ರೂಮಲ್ಲೇ ಬುಕ್ ಎಲ್ಲಿಟ್ಟೆ ಅಂತ ಹುಡುಕ್ತಾ, ನನ್ನ ಮೆಡಿಕಲ್ ಬುಕ್ ಹುಡ್ಕೋಕೆ ಕಷ್ಟನಪ್ಪ, ಅದಕ್ಕೇನು ಕಾಲು ಬಂದಿರುತ್ತಾ ಅಂತ ಎಲ್ಲೆಲ್ಲೋ ಓಡಾಡ್ತಿರುತ್ತೆ. ಕೆಳಗೇನಾದರೂ ಇದೆಯಾ ಅಂತ ಕಾಟ್ ಕೆಳಗೆ ನೋಡುವಾಗ ಅಲ್ಲಿ ಒಂದು ಟ್ರಂಕ್ ಕಾಣಿಸುತ್ತೆ. ಅದನ್ನು ತೆಗೆದು, ಇದ್ಯಾಕೆ ಇಲ್ಲಿದೆ, ಏನಿದೆ ಇದರಲ್ಲಿ ಅಂತ ಅದನ್ನು ಓಪನ್ ಮಾಡಿ ಮಗುವಿನ ಟೀ ಶರ್ಟ್ ತೆಗೆದು, ಟೀ ಶರ್ಟು, ಬೆಲ್ಟ್ ಇದೆ. ಇದು ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ಇಷ್ಟಪಟ್ಟು ತಗೊಂಡಿರೋ ಥರ ಇದೆಯಲ್ಲ, ಅದೇ ಬೆಲ್ಟು ಅಥವಾ ಅದೇ ತರಹ ಇರೋದಾ, ಇದು ನನ್ನ ಬೆಲ್ಟು ಆಗಿದ್ದರೆ ಇದ್ರ ಒಳಗೆ ಹೇಗೆ ಬರುತ್ತೆ ಅನ್ನುವಾಗ ಪ್ರೇಮ ಬಂದು, ಕೊಡು ಅದನ್ನು, ಇದನ್ನೆಲ್ಲ ಯಾಕೆ ಮುಟ್ಟದೆ, ಈ ಟ್ರಂಕನ್ನು ಯಾಕೆ ತೆಗೆದಿದ್ಯಾ ಅಂತಾಳೆ ಪ್ರೇಮ. 1 ನಿಮಿಷ ಇರು ಪ್ರೇಮ, ಏನಿದೆಲ್ಲ ಅಂತಾನೆ ರಾಮ್. ಇದೆಲ್ಲ ನನ್ನ ಬಂಗಾರ ಅಂತಾಳೆ ಪ್ರೇಮ. ಹಲೋ, ಹಳೆ ಟೀ ಶರ್ಟು ಸ್ಲೇಟ್ನಿಂದ ಯಾಕೆ ಈಗ ಸ್ಕೂಲ್ಗೆ ಹೋಗಬೇಕು ಅಂದ್ಕೊಂಡಿದ್ಯಾ ಪ್ರೇಮ. ಅಲ್ಲಿ ಒಂದು ಬೆಲ್ಟ್ ಇತ್ತು, ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಟ್ಟು ತಗೊಂಡಿದ್ದು, ಅದೇ ಬೆಲ್ಟಾ ಅಂತ. ಅಷ್ಟು ಹಳೇದು ಇಲ್ಯಾಕೆ ಬರುತ್ತೆ ಅಲ್ವಾ ಅಂತಾನೆ ರಾಮ್. ರಾಮ್, ಇದೆಲ್ಲ ನಿಂದೆ ಅಂತಾಳೆ ಪ್ರೇಮ. ವಾಟ್, ನಂದ ಅಂತಾನೆ ರಾಮ್. ಇದರಲ್ಲಿರೋ ಪ್ರತಿಯೊಂದು ವಸ್ತುನೂ ನಿಂದೆ ರಾಮ್ ಅಂತಾಳೆ ಪ್ರೇಮ. ಪ್ರೇಮ, ಇಷ್ಟು ಹಳೆ ವಸ್ತುಗಳು ಇಲ್ಯಾಕಿದ್ದಾವೆ. ಮೋಸ್ಟ್ಲಿ ಹಳೆ ವಸ್ತುಗಳು ಬೇಡ ಅಂತ ಬಿಸಾಕಿರಬೇಕು. ಸರಿ, ಇದನ್ನೆಲ್ಲ ನೀನು ಯಾಕೆ ಜೋಪಾನ ಇಟ್ಕೊಂಡಿದ್ಯಾ, ಇದೆಲ್ಲ ಎಲ್ಲಿ ಸಿಕ್ತು ಪ್ರೇಮ ಅಂತಾನೆ ರಾಮ್. ರಾಮ್, ನೀನು ಬೇಡ ಅಂತ ಬಿಸಾಕಿರೋದನ್ನೆಲ್ಲ ನಾನು ನನ್ನ ಹತ್ರ ಇಟ್ಕೊಂಡು ಜೋಪಾನ ಮಾಡಿದೆ. ಇದರಲ್ಲಿರೋ ಕೆಲವು ವಸ್ತುಗಳು ನಿಮ್ಮ ಮನೆಯಿಂದ ಆಚೆ ಕಸದಲ್ಲಿ ತಿಪ್ಪೆಲಿ ಅತ್ತೇನು ಬೇಡ ಅಂತ ಬಿಸಾಕಿದ್ದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಅಂತಾಳೆ ಪ್ರೇಮ. ಸೀರಿಯಸ್ಲಿ, ಯಾರಾದರೂ ಈ ಥರ ಕಲೆಕ್ಷನ್ ಮಾಡ್ತಾರಾ? ಬುಕ್ ಕಲೆಕ್ಷನ್, ಸ್ಟ್ಯಾಂಪ್ ಕಲೆಕ್ಷನ್, ಇತ್ತೀಚೆಗೆ ಫೋನ್ ಕಲೆಕ್ಷನ್ನ ನೋಡಿದ್ದೀನಿ, ಇದ್ಯಾವುದಿದು ವೇಸ್ಟನ್ನೆಲ್ಲ ನೀನು ಅಂತ ರಾಮ್ ಹೇಳುವಾಗ ಪ್ರೇಮ ಅವನ ಬಾಯಿನ ಮುಚ್ತಾಳೆ. ರಾಮ್, ದಯವಿಟ್ಟು ಇದನ್ನು ವೇಸ್ಟ್ ಅಂತ ಮಾತ್ರ ಹೇಳಬೇಡ ಕಣೋ, ಇದು ನನ್ನ ಪಾಲಿಗೆ ಬೆಲೆ ಕಟ್ಟೋಕ್ಕಾಗದೇ ಇರೋ ಆಸ್ತಿ. ಇದೆಲ್ಲ ನನ್ನ ಪಾಲಿಗೆ ನನ್ನ ಹಳೆ ನೆನಪುಗಳು. ಇದೆಲ್ಲ ನಿನಗೆ ಬೇಡದೇ ಇರ್ಬೋದು, ಆದರೆ ಈ ಎಲ್ಲ ವಸ್ತುನ ನನಗೆ ತುಂಬ ಇಷ್ಟ ಆಗಿರೋದು ಅಂತಾಳೆ ಪ್ರೇಮ. ಇದರಲ್ಲಿ ಬರೀ ನನ್ನ ವಸ್ತುಗಳು ಮಾತ್ರನೇ ಇರೋದು ಅಂತಾನೆ ರಾಮ್. ಬರೀ ನನ್ನ ರಾಮ್ ವಸ್ತುಗಳು ಮಾತ್ರ ಇರೋದು ಅಂತ ಟ್ರಂಕನ್ನು ಓಪನ್ ಮಾಡಿ ರಾಮ್, ಈ ಉಂಗುರ ನೋಡಿದರೆ ನಿನ್ಗೆ ಏನಾದರೂ ನೆನಪಾಗ್ತಿದ್ಯಾ ಅಂತ ಕೊಡ್ತಾಳೆ. ರಾಮ್ ಉಂಗುರನ ನೋಡಿ, ಪ್ರೇಮ, ಇದು ನನ್ನ ಉಂಗುರ ಅಲ್ಲ ಅಂತಾನೆ. ಸರಿಯಾಗಿ ನೋಡು ರಾಮ್ ಅಂತಾಳೆ ಪ್ರೇಮ. ಪ್ರೇಮ, ಬೆಟ್ ಕಟ್ತೀನಿ ಬೇಕಾದರೆ, ಇದು ನನ್ನ ಉಂಗುರ ಅಲ್ಲ, 100% ಅಂತಾನೆ ರಾಮ್. ಆಗ ಪ್ರೇಮ ನಗ್ತಾಳೆ. ಯಾಕೆ ಪ್ರೇಮ ನಗ್ತಿದ್ಯಾ ಅಂತಾನೆ ರಾಮ್. ಅದರಲ್ಲಿ ಒಂದು ಹರಳಿದೆ ನೋಡು ಅಂತಾಳೆ ಪ್ರೇಮ. ಪ್ರೇಮ, ಇದ್ಯಾವುದು ಬಿಳಿ ಕಲ್ಲು ಥರ ಕಾಣ್ತಿದೆ ಅಂತಾನೆ ರಾಮ್. ರಾಮ್, ಅದು ಕಲ್ಲಲ್ಲ ಕಣೋ, ಅದು ನಿನ್ನ ಹಲ್ಲು ಅಂತಾಳೆ ಪ್ರೇಮ. ವಾಟ್, ನನ್ನ ಹಲ್ಲ ಅಂತಾನೆ ರಾಮ್. ಹೌದು, ನಿನಗೆ ನೆನಪಿದ್ಯಾ, ಚಿಕ್ಕವನಿದ್ದಾಗ ಉದ್ರಿರೋ ಮೊದಲನೇ ಹಲ್ಲು ಇದು. ಅದನ್ನು ಅಜ್ಜಿ ಎಸೆಯೋಕೆ ಹೇಳಿದ್ರು, ನೀನು ಬಿಸಾಕ್ಬಿಟ್ಟೆ. ಆಮೇಲೆ ನಾನು ಹೋಗಿ ಹುಡುಕಿ ಎತ್ಕೊಂಡೆ. ಆಮೇಲೆ ಇಷ್ಟು ದಿನ ಅದನ್ನು ಜೋಪಾನವಾಗಿ ಇಟ್ಕೊಂಡು ಬಂದಿರೋದು. ಒಂದು ದಿನ ಇದನ್ನು ಉಂಗುರದಲ್ಲಿ ಹಾಕಿದ್ರೆ ಹೇಗಿರುತ್ತೆ ಅನ್ನಿಸ್ತು, ಅದಕ್ಕೆ ಅದನ್ನು ಹರಳು ಥರ ಮಾಡಿ ಉಂಗುರದಲ್ಲಿ
ಕೂರಿಸಿದ್ದೀನಿ ಅಂತಾಳೆ ಪ್ರೇಮ. ನಾನು ಅರ್ಧಂಬರ್ಧ ಹುಚ್ಚಿನ ಅಥವಾ ಪೂರ್ತಿ ಹುಚ್ಚಿನ ನೀನು ಅಂತ ಗೊತ್ತಾಗ್ತಿಲ್ಲ ಕಣೆ. ಹಲ್ಲನ್ನು ರಿಂಗಲ್ಲಿ ಯಾರಿಟ್ಟಿರ್ತಾರೆ ಅಂತಾನೆ ರಾಮ್. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ರಾಮ್, ಆದರೆ ನಾನು ಇಟ್ಕೋತೀನಿ. ನನ್ನ ಹುಚ್ಚಿ ಅಂತನಾದರೂ ಅನ್ಕೋ, ಬುದ್ಧಿ ಇಲ್ಲ ಅಂತನಾದರೂ ಅನ್ಕೋ. ಇದು ನನ್ನ ಪ್ರೀತಿ ರಾಮ್. ನಿನಗೆ ಸೇರಿರೋ ಪ್ರತಿಯೊಂದು ವಸ್ತುನೂ ದೇವ್ರ ಪ್ರಸಾದ ಇದ್ದ ಹಾಗೆ. ಇದೆಲ್ಲ ನನ್ನ ಪಾಲಿಗೆ ದೊಡ್ಡ ಆಸ್ತಿ ಅಂತಾಳೆ ಪ್ರೇಮ. ಈಚೆ ಮಹಾದೇವ ಮುಸ್ಕಾಕೊಂಡು ಮಲಗಿರ್ತಾನೆ. ಆಗ ಕಾವ್ಯ ಬಂದು ಮಹಾದೇವ ಮಹಾದೇವ ಅಂತ ಕರಿತಾಳೆ. ಆಗ ಮಹಾದೇವ, ಒಳಗಡೆ ಹೋದರೆ ಕಾಡು ರಾಕ್ಷಸಿ ಕಾಟ, ಇಲ್ಲಿ ನೋಡಿದರೆ ದೆವ್ವಗಳ ಕಾಟ, ನೀನು ಹೋಗಮ್ಮಿ, ನಾಳೆ ಬಾ ಅಂತಾನೆ ಮಹಾದೇವ. ಹಲೋ ಸರ್, ನಾನೇ ಬಂದಿರೋದು, ಎದ್ದೇಳಿ ಅಂತಾಳೆ ಕಾವ್ಯ. ಮಹಾದೇವ ನಿಂತ್ಕೊಂಡು, ಮಹಾಪ್ರಭು ನೀವೇನೆಲ್ಲಿ? ಇವತ್ತಿನ ಕೋಟ ಇನ್ನೂ ಮುಗ್ದಿಲ್ವಾ? ಇನ್ನೂ ಏನಾರ ಬೈಯೋದ ಬಾಕಿ ಆಯ್ತಾ? ಹೆಂಗೆ ಅದಕ್ಕೆ ಬೈತಾ ಬಗೆಹರಿಸ್ಕೊಂಡು ಬಿಡೋಣ ಅಂತ ಬಂದ ಅಂತಾನೆ ಮಹಾದೇವ. ನನಗೇನು ಬರೀ ಇದೇನೇ ಕೆಲಸ? ಅದು ನಾನು ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ ಅಂತಾಳೆ ಕಾವ್ಯ. ಹೇಳುವಂಥವರಾಗಿ ಅಂತಾನೆ ಮಹಾದೇವ. ಅದು ಇವತ್ತು ನಡೆದಿದ್ದನ್ನೆಲ್ಲ ಅತ್ತೆಗೆ ಹೇಳೋಕ್ಕೆ ಹೋಗಬೇಡ, ನಾನು ಹೇಳೋಕೆ ಹೋಗೋದಿಲ್ಲ ಅಂತಾಳೆ ಕಾವ್ಯ. ನನಗೇನು ಮಾಡೋ ಕೆಲಸ ಇಲ್ವಾ? ಯಾಕೆ ಅಮ್ಮಂಗೆ ಹೇಳಿದರೆ ಬೈತಾರೆ ಅಂತ ಭಯನಾ ಅಂತಾನೆ ಮಹಾದೇವ. ಅಲ್ಲ, ಅದು ತಮ್ಮ ಮಗ ತನ್ನ ಹೆಂಡತಿ ಫ್ರೆಂಡ್ಸ್ ಇರೋ ಪಾರ್ಟಿಲಿ ಹೋಗಿ ರೌಡಿಗಿರಿ ಮಾಡ್ದ ಅಂತ ಗೊತ್ತಾದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ, ಅದಕ್ಕೆ ಅಂತಾಳೆ ಕಾವ್ಯ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಬೇಕು ಅಂತ ಗೂಂಡಾಗಿರಿ ಮಾಡಿಲ್ಲ, ಎಲ್ಲ ನಿನ್ನ ಫ್ರೆಂಡ್ ಬರದೆ ಕಿತಾಪತಿ. ತಪ್ಪು ನಿನ್ನ ಕಡೆ ಇಟ್ಕೊಂಡು ಅವನ ಮೇಲೆ ಹಾಕೋಕ್ಕೆ ಹೋಗಬೇಡ ಅಂತಾಳೆ ಕಾವ್ಯ. ಹೌದು ಕಣಮ್ಮಿ, ನಾನು ಏನೇ ಹೇಳಿದರೂ ನಿನಗೆ ತಪ್ಪು ಅಂತಾನೆ ಅನ್ನಿಸ್ತದೆ. ಆದರೆ ಒಂದಂತೂ ದಿಟ, ಆ ಭರತ್ ಅವನಲ್ಲ, ಅವನು ನೀನು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ, ಒಳ್ಳೆ ಕಂತ್ರಿ ನನ್ನ ಮಗ ಅವನು ಅಂತಾನೆ ಮಹಾದೇವ. ಭರತ್ ಏನೋ ಅನ್ನೋದನ್ನು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ನಾನು ಅವನ ಕಾಲೇಜ್ ಡೇಸಿಂದ ನೋಡ್ತಿದ್ದೀನಿ. ಅವನು ಏನು ಎಷ್ಟು ಒಳ್ಳೆಯವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕಾಲೇಜಲ್ಲಿ ಓದಿರೋ ನಿನ್ನ ಫ್ರೆಂಡ್ ಮೇಲೆ ನಿನಗೆ ವಿಶ್ವಾಸ ಅದೆ ಅಂದರೆ ಈ ತಾಳಿ ಕಟ್ಟಿರೋ ಗಂಡನ ಮೇಲೆ ನಂಬಿಕೆ ಇಲ್ಲ ಅಲ್ವೇ ಅಂತಾನೆ ಮಹಾದೇವ. ಈ ತಾಳಿನ ನಾನು ಬಯಸಿ ಕಟ್ಟಿಸ್ಕೊಂಡಿರೋದಲ್ಲ, ನಾನು ತಾಳಿ ಕಟ್ಟೋದಿಲ್ಲ ಅಂತ ಹೇಳಿ ಮಾತು ಮುರಿದು ನೀ ನನಗೆ ಕಟ್ಟಿರೋ ತಾಳಿ ಇದು. ಈ ತಾಳಿನ ಅದು ಯಾವಾಗ ಬಿಚ್ಚಿಕೊಟ್ಟು ಹೋಗ್ತೀನೋ ಅಂತ ನಾನು ಕಾಯ್ತಿದ್ದೀನಿ ಅಂತಾಳೆ ಕಾವ್ಯ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ನನಗೆ ಆ ನಂಬಿಕೆ ಇದೆ ಅಂತಾನೆ ಮಹಾದೇವ. ಆ ನಂಬಿಕೆ ಆದಷ್ಟು ಬೇಗ ಹುಸಿಯಾಗುತ್ತೆ, ನೋಡ್ತಾ ಇರು ಅಂತಾಳೆ ಕಾವ್ಯ. ನೋಡ್ತೀನಿ ಹೋಗು ಟಾಟಾ ಅಂತ ಮಹಾದೇವ ಮಲಗ್ತಾನೆ. ಈಚೆ ರಾಮ್ ಪ್ರೇಮ, ನಿಜವಾಗ್ಲೂ ಇದು ನನ್ನ ಹಲ್ಲೇನಾ? ಇಷ್ಟು ವರ್ಷ ಹೇಗೆ ಇಟ್ಕೊಂಡಿದ್ದೆ? ನನಗೆ ನಂಬೋಕೆ ಆಗ್ತಿಲ್ಲ ಅಂತಾನೆ. ಹೌದು ಕಣೋ, ನಿಂದೇ ಹಲ್ಲು. ನಿನಗೆ ಇನ್ನೊಂದು ವಿಷಯ ಹೇಳ, ಈ ಹಲ್ಲನ್ನು ನಾನು ಉಂಗುರಕ್ಕೆ ಹಾಕಿದ ಮೇಲೆ ನನ್ನ ಕೈಗೆ ಹಾಕ್ಕೊಂಡಿಲ್ಲ. ಯಾಕೆ ಗೊತ್ತಾ? ಹೇಳಿದರೆ ನೀನು ಕೋಪ ಮಾಡ್ಕೋತೀಯೋ ಏನೋ ಅಂತಾಳೆ ಪ್ರೇಮ. ಇಲ್ಲ ಹೇಳು ಅಂತಾನೆ ರಾಮ್. ಈ ಉಂಗುರ ಇದೆಯಲ್ಲ, ಅದನ್ನು ನೀನೇ ನಿನ್ನ ಕೈಯಾರೆ ನನ್ನ ಕೈಗೆ ಹಾಕಲಿ ಅಂತ ಜೋಪಾನವಾಗಿ ಎತ್ತಿ ಇಟ್ಕೊಂಡಿದ್ದೆ ರಾಮ್. ಇವತ್ತು ಈ ಉಂಗುರನ ನನ್ನ ಕೈಗೆ ತೊಡಿಸ್ತೀಯಾ ಅಂತ ಕೈ ಮುಂದೆ ಮಾಡ್ತಾಳೆ ಪ್ರೇಮ. ನಂತರ ಕೈ ಹಿಂದೆ ತಗೊಂಡು ಉಂಗುರನ ಕಸ್ಕೊಂಡು, ನಿನ್ನ ಈಗಲೇ ಕೇಳಬಾರ್ದಿತ್ತು ಅಲ್ವಾ ಅಂತಾಳೆ ಪ್ರೇಮ. ಅದು ಅಂತಾನೆ ರಾಮ್. ಇಷ್ಟು ದಿನ ಕಾದಿದ್ದೀನಿ, ಇನ್ನೂ ಸ್ವಲ್ಪ ದಿನ ಕಾಯ್ತೀನಿ. ಈ ಉಂಗುರ ಹಾಕ್ಕೊಳ್ಳೋ ಯೋಗ ಬಂದೇ ಬರುತ್ತೆ. ನಿನ್ನ ಕೈಯಾರೆ ಈ ಉಂಗುರ ನೀನು ನನಗೆ ತೊಡಿಸ್ತೀಯಾ? ನೋಡ್ತಿರು ಅಂತ ಪ್ರೇಮ ಉಂಗುರನ ಟ್ರಂಕ್ ಒಳಗೆ ಎತ್ತಿಡ್ತಾಳೆ. ಅಲ್ಲ ಪ್ರೇಮ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಆ ಹಳೆ ಟೀ ಶರ್ಟು, ಬೆಲ್ಟು, ಹಲ್ಲು ಇದನ್ನೆಲ್ಲ ಯಾಕೆ ಇಷ್ಟು ವರ್ಷ ಜೋಪಾನ ಮಾಡಿ ಇಟ್ಕೊಂಡಿದ್ದೆ? ಅಲ್ಲ, ಇದರಿಂದ ನಿನಗೇನು ಸಿಗುತ್ತೆ ಅಂತಾನೆ ರಾಮ್ ಇದನ್ನೆಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ, ಆದರೆ ಪ್ರಯತ್ನ ಮಾಡ್ತೀನಿ. ಈ ವಸ್ತುವಿನೆಲ್ಲ ನೋಡಿದಾಗ ನನಗಾಗೋ ಸುಖ ಸ್ವರ್ಗಕ್ಕಿಂತ ದೊಡ್ಡದು. ಒಂದು ಕ್ಷಣ ಮೈ ಮರಿತೀನಿ ರಾಮ್. ನೀನು ಸಿಕ್ಕ ದಿನ, ಕಳೆದ ಕ್ಷಣ, ಮಾತಾಡಿದ ಮಾತುಗಳು ಕಣ್ಮುಂದೆ ಬರುತ್ತೆ. ಆ ಬಾಲ್ಯನ ನೆನಪಿಸ್ತೀನಿ ನಾನು. ನನಗಾಗೋ ಖುಷಿನ ನಾನು ಹೇಗೆ ಹೇಳಲಿ ರಾಮ್? ಯಾಕೆ ಹಾಗೆ ನೋಡ್ತಿದ್ಯಾ? ಈ ಪೆಟ್ಟಿಗೆಯಲ್ಲಿರೋದು ನಿನಗೆ ಕಸ ಆಗಿರ್ಬೋದು, ಆದರೆ ನನಗೆ ಇದೇ ನನ್ನ ಬದುಕು, ನನ್ನ ಜೀವನ, ನನ್ನ ಕನಸು, ನನ್ನ ಬಾಲ್ಯ ಎಲ್ಲ ಆಗಿತ್ತು. ಬದುಕಲಾಗಿರೋ ಕೆಲವು ವಿಷಯಗಳು ಮನಸ್ಸಲ್ಲೇ ಅನುಭವಿಸಬೇಕು ಅಂತ ಟ್ರಂಕನ್ನು ಇಟ್ಟು ಅಲ್ಲಿಂದ ಹೋಗ್ತಾಳೆ ಪ್ರೇಮ. ಈಚೆ ರಾಮ್ ಬಾಲ್ಕನಿಯಲ್ಲಿ ನಿಂತ್ಕೊಂಡು, ನನಗೆ ನಂಬೋಕೆ ಆಗ್ತಿಲ್ಲ, ಇಷ್ಟು ವರ್ಷ ಜೋಪಾನವಾಗಿ ವಸ್ತುನ ಇಟ್ಕೊಳ್ಳೋದಲ್ಲದೆ ಈಗಲೂ ಅದ್ರ ಮೇಲೆ ಪ್ರೀತಿ ಕಾಳಜಿನ ಇಟ್ಕೊಂಡಿದ್ದಾಳಲ್ಲ. ಗಾಡ್ ಅನ್ಬಿಲಿಯೇಬಲ್. ನನ್ನ ಕೈಯಿಂದ ಆಗಲ್ಲ. ಉಂಗುರದಲ್ಲಿ ನನ್ನ ಮೊದಲನೇ ಹಲ್ಲು ಇಟ್ಕೊಂಡಿದ್ದಾಳಲ್ಲ, ಇದೆಲ್ಲ ಸಾಧ್ಯನಾ? ಇದನ್ನು ಪ್ರೀತಿ ಅನ್ಬೇಕಾ ಅಥವಾ ಹುಚ್ಚು ಪ್ರೀತಿ ಅನ್ಬೇಕಾ? ನನಗೆ ಒಂದು ಅರ್ಥ ಆಗ್ತಿಲ್ಲ ಅನ್ನುವಾಗ ಪ್ರೇಮ ಬಂದು, ಡಾಕ್ಟರ್ ಸಾಹೇಬ್ರೆ, ನಿಮಗಿನ್ನೂ ನಿದ್ದೆ ಬಂದಿಲ್ವಾ? ಇಲ್ಲೇನು ಮಾಡ್ತಿದ್ದೀರಾ ಅಂತಾಳೆ ಪ್ರೇಮ. ನಿದ್ದೆ ಬರ್ತಿರ್ಲಿಲ್ಲ, ಕ್ಲೈಮೇಟ್ ಚೆನ್ನಾಗಿದೆಯಲ್ಲ ಹಾಗೆ ಬಂದು ನಿಂತ್ಕೊಂಡೆ ಅಂತಾನೆ ರಾಮ್. ಸರಿ, ನೀನು ರೂಮಿಗೆ ಹೋಗು, ನಾನು ಅಡುಗೆ ಮನೆಯಲ್ಲಿ ಸ್ವಚ್ಛ ಮಾಡಿ ಬಂದು ನಿನಗೆ ನಿದ್ದೆ ಬರೆಸ್ತೀನಿ ಅಂತಾಳೆ ಪ್ರೇಮ. ನೀನು ಹಾಡು ಹಾಡ್ತೀಯಾ ಅಂತ ನಗ್ತಾನೆ ರಾಮ್. ಹಾಡು ಚೆನ್ನಾಗಿ ಹೇಳಲ್ವಾ? ಹಾಡ್ಬಿಟ್ಟು ತೋರಿಸ್ತೀನಿ ಅಂತಾಳೆ ಪ್ರೇಮ. ಬೇಡ ಅಂತ ಕಿವಿ ಮುಚ್ಕೋತಾನೆ ರಾಮ್. ಸರಿ, ನಾನು ಹಾಡು ಹೇಳಲ್ಲ, ನಿದ್ದೆ ಮಾತ್ರೇನೂ ಕೊಡಲ್ಲ, ನನ್ನ ಹತ್ರ ಒಂದು ಜಾದು ಇದೆ, ಬಾ ಬೇಗ ಅಂತ ಪ್ರೇಮ ರಾಮ್ ಕೈ ಹಿಡ್ಕೊಂಡು ಹೋಗ್ತಾಳೆ. ಅದನ್ನು ಈಶ್ವರಿ ನೋಡಿ ಸಿಟ್ಟಾಗ್ತಾಳೆ. ರಾಮ್ ಹತ್ರ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು, ಪ್ರೇಮಗೆ ಡಿವೋರ್ಸ್ ಕೊಡು, ಇಲ್ಲ ಅಂದರೆ ಪ್ರೇಮನ ಸುಮ್ಮನೆ ಬಿಡಲ್ಲ ಅಂತಾಳೆ ಸ್ನೇಹ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.